ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. सरकार देंगे मकेली से जो तेरे नहीं सजावा या रसूल अल्लाह मकेली से जो तेरे नहीं सजावा या रसूल अल्लाह तेरा मिलाद में क्यों ना मनावा या रसूल अल्लाह तेरा मिलाद में क्यों ना मनावा या रसूल अल्लाह ಪ್ರಮುಖ ರಸ್ತೆಯಲ್ಲಿರುವಂತಹ ಶಿವಮೊಗ್ಗ ನಗರದಲ್ಲಿ ಹೆಸರುವಾಸಿಯಾಗಿರುವಂತಹ ಮಸೀದಿ ನೂರ್ ಎದುರುಗಡೆ ಇದೀವಿ. ಏನು ಕಳೆದ ವರ್ಷ ಮೀಲಾದ್ ಮತ್ತು ಗಣಪತಿ ಸಂದರ್ಭದಲ್ಲಿ ರಾಗಿಗುಡ್ಡಕ್ಕೆ ಒಂದು ಕೆಟ್ಟ ಹೆಸರು ಬಂದಿತ್ತು.
ಆ ಕೆಟ್ಟ ಹೆಸರನ್ನು ತೊಳೆದು ಹಾಕ್ಬೇಕು ಅನ್ನೋ ದೃಷ್ಟಿಯಿಂದ ಶಾಂತಿನಗರದಲ್ಲಿ ಶಾಂತಿಯನ್ನು ತರಬೇಕು, ಶಾಂತಿನಗರದ ಒಳ್ಳೆ ಹೆಸರನ್ನು ತರಬೇಕು ಅನ್ನೋ ದೃಷ್ಟಿಯಿಂದ ಶಾಂತಿನಗರದಲ್ಲಿ ಈದ್ ಮಿಲಾದ್ ಮತ್ತು ಗಣೇಶೋತ್ಸವ ಎರಡೂ ಕೂಡ ಈ ವರ್ಷ ಬಹಳ ಶಾಂತ ರೀತಿಯಿಂದ ನಡೆದಿದೆ. ಅದೇ ರೀತಿಯಾಗಿ ಹಿಂದೂ ಬಾಂಧವರು ನಮ್ಮ ಜೊತೆ ಸಹಕಾರ ಕೊಟ್ಟಿದ್ದಾರೆ. ಮೀಲಾದ್ ಮೆರವಣಿಗೆಯಲ್ಲಿ ಹಿಂದೂ ಬಾಂಧವರು ಮೀಲಾದ್ನಲ್ಲಿ ಸಿಹಿಯನ್ನು ಹಂಚೋದ್ರ ಮುಖಾಂತರ ನಾವೆಲ್ಲ ಬಾಯಿ ಅನ್ನೋದಕ್ಕೆ ಸಂದೇಶವನ್ನು ಸಾರಿದ್ದಾರೆ. ಅದ್ರ ಜೊತೆಗೆ ಮಸ್ಜಿದ್ ನೂರ್ ಕಮಿಟಿ ವತಿಯಿಂದ ವಿಶೇಷ ಕಾರ್ಯಕ್ರಮಗಳನ್ನು ಕೂಡ ನಾವು ಹಮ್ಮಿಕೊಂಡಿದ್ದು, ನಿನ್ನೆ ಯಶಸ್ವಿ ಮೀಲಾದ್ ಮೆರವಣಿಗೆ ನಡೆದ ನಂತರ ಇವತ್ತು ಸಾಮೂಹಿಕವಾಗಿ ಯಾವುದೇ ಜನಾಂಗಕ್ಕೂ ಭೇದ ಭಾವ ಇಲ್ಲದೆ ಹಿಂದೂ ಇರ್ಬೋದು, ಮುಸಲ್ಮಾನ್ ಇರ್ಬೋದು, ಕ್ರಿಶ್ಚಿಯನ್ ಎಲ್ಲರಿಗೂ ಕೂಡ ಉಚಿತವಾದಂತಹ ಊಟದ ವ್ಯವಸ್ಥೆಯನ್ನ ಇವತ್ತು ಏನು ಪ್ರಪಂಚಕ್ಕೆ ಶಾಂತಿಯನ್ನು ಸಾರಿದಂತಹ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜನ್ಮದಿನದ ಪ್ರಯುಕ್ತ ಇವತ್ತು ಸಾಮೂಹಿಕ ಊಟದ ವ್ಯವಸ್ಥೆಯನ್ನು ಮಾಡಿದ್ವಿ. ಅದೇ ರೀತಿ ಇದರಲ್ಲಿ ಈ ವರ್ಷ ಒಂದು ವಿಶೇಷ ಕಾರ್ಯಕ್ರಮ ಏನಿದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಏನು SSLC ಯಲ್ಲಿ ಉತ್ತಮ ಅಂಕ ಗಳಿಸಿರುವಂತಹ ಬಡ ವಿದ್ಯಾರ್ಥಿಗಳಿಗೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಈ ಮೂರು ಜನಾಂಗದ ಆಯ್ದ ಕೆಲವು ಮಕ್ಕಳಿಗೆ ನಾವು ಇವತ್ತು ಅವರಿಗೆ ಸನ್ಮಾನವನ್ನು ಮಾಡೋದ್ರ ಮುಖಾಂತರ ಬರುವಂತ ಪೀಳಿಗೆ ವಿದ್ಯೆ ಕಡೆ ಜಾಸ್ತಿ ಒಲವನ್ನು ಕೊಡಬೇಕು, ಶಾಂತಿ ಸೌಹಾರ್ದಕ್ಕೆ ರಾಗಿಗುಡ್ಡ ಹೆಸರುವಾಸಿಯಾಗಬೇಕು ಅನ್ನೋ ದೃಷ್ಟಿಯಿಂದ ಇಡೀ ಕಮಿಟಿ ಅಧ್ಯಕ್ಷರಾಗಿರುವಂತಹ ಭಾಷಾ ಸಾಬ್ರು ಇರ್ಬೋದು, ಯುವಕರ ಜೊತೆ ಕೈ ಜೋಡಿಸಿರುವಂತಹ ಬಾಬಣ್ಣ ಇರ್ಬೋದು, ಕಮಿಟಿಯ ಎಲ್ಲಾ ಸದಸ್ಯರು, ಊರಿನ ಎಲ್ಲಾ ಯುವಕ ಬಾಂಧವರ ಜೊತೆಗೆ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡು ಉತ್ತಮವಾದ ಒಂದು ಬಾಂಧವ್ಯದೊಂದಿಗೆ ಶಾಂತಿ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದೀವಿ. ಈ ಮುಂದಿನ ದಿನಗಳಲ್ಲಿ ರಾಗಿಗುಡ್ಡ ಇನ್ನೂ ಒಳ್ಳೆಯ ಹೆಸರನ್ನು ಮಾಡುತ್ತೆ. ಯಾವುದೇ ರೀತಿಯ ಅಹಿತ ಘಟನೆಗಳು ನಡೆಯೋದಿಲ್ಲ. ಏನೋ ಆಗ್ಬಾರ್ದು ಹೋಗಿದೆ, ಅದನ್ನೆಲ್ಲ ಕಹಿ ನೆನಪು ಅಂತ ಹೇಳಿ ನಾವೆಲ್ಲ ಮರೆತು ಏನು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಪ್ರಪಂಚಕ್ಕೆ ಶಾಂತಿಯನ್ನ ಸಾರಿದ್ದಾರೆ, ಆ ಶಾಂತಿಯ ಸಂದೇಶವನ್ನು ನಾವು ಅಳವಡಿಸಿಕೊಂಡು ಎಲ್ಲರಿಗೂ ಮಾದರಿಯಾಗುವ ದೃಷ್ಟಿಯಲ್ಲಿ ಒಂದು ವಿಶೇಷ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಮುಜೀಬ್ ಅಂತ ಹೇಳಿ ಸರ್. ಆಗಿತ್ತು ಅಂತಂದ್ರೆ ರಾಗಿಗುಡ್ಡ ಅಂದ್ರೆ ಜನರಿಗೆ ಮತ್ತು ಪೊಲೀಸ್ನವ್ರಿಗೆ ತಿರಸ್ಕಾರದ ಭಾವನೆ ಬಂದ್ಬಿಟ್ಟಿತ್ತು. ಯಾಕಪ್ಪ ಇಲ್ಲಿ ಬರಬೇಕು? 2 ತಿಂಗಳ ಕಾಲ ಹೋದ ವರ್ಷ SP ಸಾಹೇಬರ ನೇತೃತ್ವದಲ್ಲಿ ಕಠಿಣ ಪರಿಶ್ರಮ ಮಾಡಿ ಪ್ರತಿಯೊಬ್ಬರ ಮನೆಗೆ, ಪ್ರತಿಯೊಂದು ಮಸೀದಿಗೆ, ಮಂದಿರಕ್ಕೆ, ಅವರವರ ಒಂದು ಕೇರಿಗಳಿಗೆ ಅಥವಾ ಅವರು ಪೀಠ ವ್ಯವಸ್ಥೆಯಲ್ಲಿ ಅವರು ಇರ್ತಕ್ಕಂಥ ಜಾಗೆಗಳಿಗೆ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಆದಿಯಾಗಿ ಬಹಳಷ್ಟು ಸತತವಾಗಿ ಹಲವಾರು ಸಭೆಗಳನ್ನು ನಡೆಸಿ ತಿಳುವಳಿಕೆ ಹೇಳಿ ಈ ನಡೆದಿರ್ತಕ್ಕಂಥ ಒಂದು ಘಟನೆ ನಾವು ಮಾಡಿರ್ತಕ್ಕಂಥ 2 ತಿಂಗಳ ಅವಿರತ ಪರಿಶ್ರಮಕ್ಕೆ ಒಂದು ಕಣ್ಣೀರು ಎರಿಸಿದಂತೆ ಆಗಿದೆ. ಮತ್ತು ಇಡೀ ಕರ್ನಾಟಕ ಹೊರತುಪಡಿಸಿ ಹೊರಗೆ ಕೂಡ ಒಂದು ಶಿವಮೊಗ್ಗ ಏನು ಒಂದು ಮೊದಲಿಂದ ಒಂದು ಕಪ್ಪು ಚುಕ್ಕೆ ಬಂದುಬಿಟ್ಟಿದೆ. ಕೋಮು ಸೌಹಾರ್ದತೆ ಹೆಸರಾಗಬೇಕಾಗಿದ್ದಂಥದ್ದು ಕುವೆಂಪು ಅವರ ನಾಡಿನಲ್ಲಿ ಎಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಎಲ್ಲರೂ ಮಧ್ಯೆ ಸಾಮರಸ್ಯ ಮಾಡಬೇಕಾಗಿತ್ತು. ಅದರಿಂದ ಈ ಘಟನೆಗಳು ನಡೆದುಬಿಟ್ಟು ಮತ್ತೊಂದು ದೊಡ್ಡ ಪ್ರಮಾಣವೇ ಆಗುತ್ತೆ. 1 ತಿಂಗಳ ಕಾಲ 144ನ ಹಾಕಿಬಿಟ್ಟು ಅನೇಕ ಬಡಬಗರು ದಿನಗಳಿಗಾದ್ರೂ ಕೂಲಿ ನಾಲಿ ಮಾಡ್ಕೊಂಡು ತಿನ್ನೋರಿಗೆ ಎಷ್ಟೊಂದು ಹೊಡೆತ ಬಿತ್ತು ಅಂತಂದರೆ ಬಹಳಷ್ಟು ಜನ ಸಫರ್ ಅನೇಕ ಜನ ಹಲವಾರು ಪ್ರಕರಣಗಳು ದಾಖಲಾದ 34-35 ಕೇಸು
ನೂರಾರು ಜನ ಆರೋಪಿಗಳಾಗಿದ್ದಾರೆ ಬೇರೆ ಬೇರೆ ಪ್ರಕರಣದಲ್ಲಿ. ಎಲ್ಲಿ ನಾವು ನಮ್ಮ ಮನೆಗೆ ಬಂದರೆ ನಮ್ಮನೆಯಲ್ಲಿ ಹೇಳ್ಕೊಂಡು ಹೋಗ್ತಾರೆ ಏನು ಅಂತ ಭಯದ ವಾತಾವರಣ, ಆತಂಕದ ವಾತಾವರಣದಲ್ಲಿ ಇದ್ದುಕೊಂಡು ಇನ್ನೂ ಅನೇಕ ಜನ ಅವರವರ ಮನೆಗಳಿಗೆ ಬಂದಿಲ್ಲ. ಇದು ಬೇಡದಾಗಿತ್ತು. ಒಂದು ಸ್ವಲ್ಪ ನಾವು ನಮ್ಮ ಒಂದು ಕಾಳಜಿಯನ್ನ ಇಟ್ಕೊಂಡು ಮುಖಂಡರು ಅನ್ನೋದು ಪೊಲೀಸ್ ಅಧಿಕಾರಿಗಳ ಜೊತೆಗೆ ಎಲ್ಲರೂ ಕೂಡ ಸಹಕರಿಸಿದ್ರೆ ಬಹಳ ಅದ್ಭುತವಾಗಿ ಆಗ್ತಾ ಇತ್ತು. ಈ ಘಟನೆ ನಡೀಬಾರ್ದಿತ್ತು, ಆದರೂ ಕೂಡ ನಡೆದಿದೆ ಅಂತ ಅಂದಮೇಲೆ ಅದು ಭೂತದ ಬಗ್ಗೆ ಯೋಚನೆ ಮಾಡಿ, ಭೂತಕಾಲದ ಬಗ್ಗೆ ಯೋಚನೆ ಮಾಡಿ, ಇವು ವಾಸ್ತವವಾಗಿ ಇರ್ತಕ್ಕಂಥ ಈ ಪ್ರೆಸೆಂಟ್ ಅನ್ನ ಮತ್ತೆ ಮುಂದೆ ಬರಬೇಕಾದಂಥ ಫ್ಯೂಚರ್ ಏನಿದೆ ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ಮತ್ತು ನಡೆದು ಹೋಗಿರ್ತಕ್ಕಂಥ ಘಟನೆಯನ್ನ ಅವಲೋಕನ ಮಾಡಿ ಎಲ್ಲಿ ತಪ್ಪು ನಡೆಯಿತು, ಅದರಿಂದ ಆಗಿರ್ತಕ್ಕಂಥ ಅನಾಹುತ ಏನು, ಅದರಿಂದ ನಾವು ಕಲಿತಂಥ ಪಾಠ ಏನು. ಮತ್ತೆ ಮೊದಲಿನ ಥರ ಆ ನಾಮೆಯ ಪ್ರಕಾರ ಶಾಂತಿನಗರದ ಒಂದು ಏನು ಹೆಸರಿದೆ ಅದಕ್ಕೆ ಅರ್ಥ ಬರುವ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿ ಗುಣಮಟ್ಟದಿಂದ ಅವಿರತವಾಗಿ ಶ್ರಮವನ್ನು ವಹಿಸಿ ಆಟೋಟಗಳಲ್ಲಿ ಭಾಗವಹಿಸಿ ಪರಸ್ಪರ ಒಬ್ಬರಿಗೊಬ್ಬರು ಪೊಲೀಸ್ ಇಲಾಖೆ ಇರ್ಬೋದು, ಮುಖಂಡರಿರ್ಬೋದು, ಬೇರೆ ಬೇರೆ ಸಮುದಾಯದ ಜೊತೆಗೆ ಸಾಮರಸ್ಯವನ್ನು ಬೆಳೆಸಿ ನಿಜವಾದ ಶಾಂತಿ ತೋಟವನ್ನು ಮಾಡಿಕೊಂಡು ಎಲ್ಲರೂ ಕೂಡ ತಾವು ಮಾಡಿದ ತಪ್ಪಿನ ಅರಿವಾಗಿ ಇಲ್ಲಿ ಈ ಸತಿ ಅಥವಾ ಮುಂಬರುವ ದಿವಸದಲ್ಲಿ ಇಂಥ ಯಾವುದೇ ನಾವು ಒಂದು ಆತಂಕಕ್ಕೆ ಈಡು ಮಾಡಿಕೊಡ್ತಕ್ಕಂಥ ಕಾರ್ಯಕ್ರಮವನ್ನಾಗಲಿ ಅಥವಾ ನಮ್ಮ ಹುಡುಗರು ಯಾರು ಆ ರೀತಿ ಮಾಡಿದಂಗೆ ಕಾನೂನು ಸುವ್ಯವಸ್ಥೆಗೆ ಚ್ಯುತಿ ಬರದಂತೆ ನಡ್ಕೊಳ್ತೀವಿ ಅಂತ ಅವರು ಮಾತನ್ನು ಕೊಟ್ಟಿದ್ರು, ವಾಗ್ದಾನವನ್ನು ಮಾಡಿದ್ರು. ಅದೇ ರೀತಿ ನಡ್ಕೊಂಡಿದ್ದಾರೆ. ಇವಾಗ ಈ ವರ್ಷದಲ್ಲಿ ನಡೆದಿರ್ತಕ್ಕಂಥ ಈದ್ ಮಿಲಾದ್ ಉನ್ನಬಿ ಹಬ್ಬ ಏನಿದೆ ಅಥವಾ ಜುಲೂಸ್ ಏನಿತ್ತು ತುಂಬ ಅದ್ಭುತವಾಗಿ ನಡೆದಿದೆ. ನಾವೊಬ್ಬ ಯುವಕರು ಯುವತಿಯರು ಎಲ್ಲರೂ ಕಾಯ ವಾಚ ಮನಸ್ಸವರು ಇದಕ್ಕೆ ಸಹಕಾರ ನೀಡಿ ಆ ಒಂದು ಕಳಂಕವನ್ನು ತೊಡೆದು ಹಾಕೋ ನಿಟ್ಟಿನಲ್ಲಿ ನೀವು ಶ್ರಮ ವಹಿಸಿದ್ದಲ್ಲದೆ ನೀವು ನೋಡಿದಂತೆ ನಡೆದು ತೋರಿಸಿದ್ದಕ್ಕೆ ಪೊಲೀಸ್ ಇಲಾಖೆ ನಮ್ಮ ಎಲ್ಲ ಮುಖಂಡರಿಗೂ ಮಾನ್ಯರಿಗೂ ಮತ್ತು ಇರ್ತಕ್ಕಂಥ ಶಾಂತಿನಗರ ಎಲ್ಲ ನಿವಾಸಿಗಳಿಗೂ ವೈಯಕ್ತಿಕವಾಗಿ ಮತ್ತು ಇಡೀ ಇಲಾಖೆ ವತಿಯಿಂದ ತಮಗೆ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದ ಮತ್ತು ಸಂಪೂರ್ಣ ಸಹಕಾರದಲ್ಲಿರ್ತೀವಿ. ಮಸೀದಿ ಕಮಿಟಿ ಏನಿದೆ ಕಮಿಟಿ ಅವರು ಕೂಡ ಸಂಪರ್ಕದಲ್ಲಿದ್ದು ನಾವು ಯಾವ ರೀತಿ ಹೇಳಿದ್ವಿ ಆ ರೀತಿ ಮಾಡ್ಕೊಂಡು ಹೋಗಿದ್ದಾರೆ. ಒಂದು ಸಣ್ಣ ಮಿಸ್ಟೇಕ್ ಸಹ ನಾವು ಮಾಡಿಲ್ಲ. ಅವರಿಗೆ ಆ್ಯಕ್ಚುಲಿ ನಾವು ಮೊನ್ನೆ ಒಂದು ಇನ್ಸಿಡೆಂಟ್ ನೋಡದೇ ಇಲ್ಲ. ಇಲ್ಲಿ ನಾವೆಲ್ಲ ಸರ್ಕಲ್ ಇದ್ವಿ, ಸರ್ಕಲ್ ಇದ್ದಾಗ ಯಾರೋ ಹುಡುಗರು ಪಟಾಕಿ ಹೊಡೆದ್ರು ಮಸೀದಿ ಮುಂದೆ. ನಾವು ಪಟಾಕಿ ನೋಡಿದ್ವಿ, ಪಟಾಕಿ ಹೊಡೆದ್ರೆ ನಮಗೆ ನಂಬಿಕೆ ಇಲ್ಲ, ಅದು ಪಟಾಕಿ ಇಲ್ಲ ಹೊಡೆದ್ರೆ ಈ ಹಬ್ಬ ಅಂತೇಳಿ. ಆಮೇಲೆ ಬಾಬು ಅವರೆಲ್ಲ ಬಂದ ಹುಡುಗರಿಗೆ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾ ಇದ್ರು. ಯಾಕಪ್ಪ ಅಂತ ಕೇಳಿದೆ, ಪಟಾಕಿ ಹೊಡೆದ್ಬಿಟ್ಟಿದ್ದಾರೆ ಸರ್ ಅಂತ. ಇದು ಪಟಾಕಿ ಹೊಡೆದ್ರೆ ಏನು ತಪ್ಪ ಆಯ್ತು ಬಿಡಿ ಹೊಡೆದಲ್ಲ ಅಂತ ಹೇಳಿದಾಗ, ಅಂದರೆ ಪಟಾಕಿ ಹೊಡೆದು ನಾವು ಹೇಳ್ಬೇಕಿತ್ತು ಸರ್, ನಾವು ಜವಾಬ್ದಾರಿ ತಗೊಂಡಿದ್ವಿ, ಈದ್ ಮಿಲಾದ್ ಹೇಗೆ ನಡೆಸಬೇಕು, ಹೇಗೆ ಮಾಡಬೇಕು ಎಲ್ಲ ತಗೊಂಡಿದ್ವಿ. ನಾವು ಗಮನಿಸದೆ ಪಟಾಕಿ ಹೊಡೆದಿದ್ದಾರೆ ಅಂತ. ಅದು ಎಷ್ಟು ಜವಾಬ್ದಾರಿ ತಗೊಂಡು ಈ ಸರಿ ಈದ್ ಮಿಲಾದ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಅದು ಒಂದು ಉದಾಹರಣೆ. ಹಾಗಾಗಿ ಈ ಸರಿ ಏನು ಈದ್ ಮಿಲಾದ್ ಸಕ್ಸಸ್ ಆಗಲಿಕ್ಕೆ ಇವೆಲ್ಲ ಸಹಕಾರ ಮಾಡಿದ್ದಾರೆ. ಆಗಿಬಿಡಿದ ಮೇಲೆ ಈ ಸರಿ ಯಾವ ಥರ ಈದ್ ಮಿಲಾದ್ ಆಗುತ್ತೆ ಅಂತ ಯಾವಾಗಲೂ ಆಗಲಿದ್ದಂಥ ಈದ್ ಮಿಲಾದ್ ಈ ಸರಿ ತುಂಬ ಚೆನ್ನಾಗಿ ನಡೆಸ್ಕೊಂಡಿದ್ದೀವಿ. ನಿಮ್ಗೆಲ್ಲರಿಗೂ ಆ್ಯಕ್ಚುಲಿ ಪೊಲೀಸ್ ಇಲಾಖೆ ವತಿಯಿಂದ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಆಸೆ ಇದೆ ಅವ್ರನ್ನ ತಿಳಿದು ಮಾಲಾರ್ಪಣೆ ತಾವು ಮಾಡಬೇಕು ಅಂತ ಹೇಳಿದ್ರು. ಅದೇ ರೀತಿಯಾಗಿ डीजे के सामने तो बहुत जोश दिखा लेते हैं अपने नौजवान, तो हुजूर की हकीकी महफिल में आके बैठना होता है ना तो इनके पैर एकदम पीछे रहते हैं। तो हालांकि जुलूस में गए थे लोग, मैंने भी देखा हो चल रहा था, व्हाट्सएप
व्हाट्सएप के जरिए हमें भी खबर मिलती रहती है जगह जगह की। कुछ मौका के कुछ हालात मैंने कल देखे अमीर हमजा सर्कल में। अब न जाने में नहीं कहना चाहिए, लेकिन ये तरीका जो है ना, ये अपना नहीं है। हुजूर की नातों पे ये इस तरह का डांस करना, इस तरह की उछल कूद करना, ये हमारा तरीका नहीं है मेरे भाई, ये अपना तरीका है ही नहीं। अपना तरीका जब गैर भी देखे ना तो मुस्कुरा कर कहे कि भाई देखो ये सुन्नी का जुलूस होता है। गैर भी देख कर मुस्कुरा ले, कहने लगे कि भाई ये देखो सुन्नी का जुलूस होता है। आज अपने तो अपने गैर भी परेशान हमसे हो गए हैं, अपने तो परेशान है ही है, गैर भी परेशान हो गए। इस तरह से नहीं होना चाहिए भाई, अपने आप को सुधारने की कोशिश करो। फिर कहते हो कि हम लोग बड़े परेशान हैं, मुसलमान को कोई मददगार नहीं, गुस्सा में हाल नहीं, मुसलमान का कोई मददगार नहीं, मुसीबत में कोई आने वाला नहीं, बचाने वाला नहीं। क्यों बचाएगा भाई आपको? हमें क्यों बचाएगा? जब हम अपने आप को सुधारने की कोशिश नहीं करते तो हमको क्यों बचाएगा कोई? अरे हम करोड़ों की तादाद में हैं, फिर भी हमको जो है ना रोता जा रहा है। वो जमात क्या थी जो 313 की थी, 313 की थी, जब शरीयत मुस्तफा पर इनका अमल और इनका टूट ऐसा था कि हजारों की तादाद में इनसे घबरा जाती थी, है ना। तो भाई अपने आप को सुधारने की कोशिश करो। ये दीजिए भेजे अपना नहीं है, आप एक मतलब जी लगा कर आप कह दीजिए या रसूलुल्लाह, इस पर आप खबर लेते रहे अपने बच्चों की, अपने अहल की, अपने औलाद की, कि भाई मेरा बेटा कर क्या रहा है, जुलूस में जा रहा है, तो डांस कर रहा है, तो हकीकत में जुलूस में जा रहा है। इसकी आप खबर लेते रहे, मेरे भाई क्या कर रहा है, तो आप कम नहीं करते रहे, है ना। बोलना नहीं चाहिए था, लेकिन मुझे अच्छा नहीं लगता है कि अपने भी गैर शरारत में आ जाए, मतलब गैरों की तरह शक्ल इख्तियार कर ले, ये अच्छा नहीं है। एक मतलब जैसे आपने चमकाया है चमक, किसकी आमद की चमक है? किसकी आमद की है? अरे बोलो भाई, आज नहीं बोलोगे तो कब बोलोगे, है ना। कब्र में जाके बोलना है, नहीं बोलना है, बोलना है ना, वहां भी बोलना है। तो यहाँ पहले बोल लो ताकि वहां आसानी हो जाए। किसकी चमक, किसकी आमद की चमक है? हुजूर एक बात की है ना, किसकी? माशाअल्लाह। तो आइए इस चमक को और थोड़ा चमका लें, कह दो सुभान अल्लाह।